ಕೊರಟಗೆರೆ ತಾಲೂಕಿನ ಕೋಳಾಳ ಹೋಬಳಿಯ ಇತಿಹಾಸ ಪ್ರಸಿದ್ಧ ಹಾಗೂ ಭಾಗದ 32 ಹಳ್ಳಿಗಳ ಶಕ್ತಿ ದೇವತೆ ಮಾವತೂರು ಅರಸಮ್ಮ ದೇವಸ್ಥಾನದ ಬಳಿ ಪಿಎನ್ ಕೃಷ್ಣಮೂರ್ತಿ ಕುಟುಂಬದಿಂದ ಸಮುದಾಯ ಭವನ ನಿರ್ಮಾಣ ಮಾಡಲಾಗುತ್ತಿದೆ. ಮುಖಂಡರಾದ ಪಿಎನ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಅರಸಮ್ಮ ದೇವಿ ನಮ್ಮ ಮನೆ ದೇವರು. ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿಯವರು ನಮ್ಮ ಜಮೀನಿನಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡ್ತಿದ್ರು. ವರ್ಷದಲ್ಲಿ ಒಂದು ಬಾರಿ ಬಂದು ಮಾವತೂರು ಅರಸಮ್ಮ ದೇವಿ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ಬಂದು ಪೂಜೆ ಸಲ್ಲಿಸಿ ಹೋಗಿದ್ದೆ. ಅರಸಮ್ಮ ದೇವಿ ಎಂದರೆ ನಮ್ಮ ತಂದೆ ತಾಯಿಗೆ ಹೆಸರುವಾಸಿ ದೇವರು. ಈ ಊರಿನ ಹಾಗೂ ಸುತ್ತಮುತ್ತಲಿರುವ ಜನರು ಕೂಡ ಬಹಳ ವಿಶ್ವಾಸದಿಂದ ನನ್ನ ಜೊತೆ ಇರ್ತಾರೆ. ಹಿಂದೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ದಾಗ ಹಲವಾರು ಹಳ್ಳಿಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು ಈಗಲೂ ಕೂಡ ಶಾಶ್ವತವಾಗಿದೆ. ಇದೇ ದೇವಸ್ಥಾನದ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದೆ. ಈ ಭಾಗದ ಜನರ ಹಾಗೂ ಭಕ್ತರ ಅನುಕೂಲಕ್ಕಾಗಿ ಸಮುದಾಯ ಭವನ ನಿರ್ಮಾಣ ಮಾಡಿ ಎಂದು ಈ ಭಾಗದ ಜನರು ಬಹಳ ದಿನಗಳಿಂದ ಬೇಡಿಕೆ ಇಟ್ಟಿದ್ರು. ಅದರಂತೆ ಸಮುದಾಯ ಭವನ ನಿರ್ಮಾಣ ಹಂತದಲ್ಲಿ ಇದ್ದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪ್ರತಿ 6 ಹೋಬಳಿಗಳಲ್ಲಿ 2 ಸಮುದಾಯ ಭವನಗಳನ್ನು ಕಟ್ಟುವ ಹಾಗೂ ಬಡವರ ಅನುಕೂಲಕ್ಕಾಗಿ ಕೆಲಸವನ್ನು ಮಾಡಬೇಕು ಅಂತ 20 ವರ್ಷಗಳ ಕಾಲ ರಾಜಕೀಯ ಸೇವೆ ಮಾಡಿದ್ದೇನೆ. ಅರಸಮ್ಮ ದೇವಿಯ ದೇವಸ್ಥಾನ ಬಳಿ 70 ಲಕ್ಷಕ್ಕೂ ಹೆಚ್ಚು ನೂತನ ಸಮುದಾಯ ಭವನದ ಮೇಲ್ಛಾವಣಿ ಪೂಜೆ ಈಗಾಗಲೇ ಮಾಡಿದ್ದೇನೆ. ಪಿಎನ್ ಕೃಷ್ಣಮೂರ್ತಿ ಕುಟುಂಬದವರು ಮೊದಲು ಅರಸಮ್ಮ ದೇವಿಯ ಪೂಜೆ ಸಲ್ಲಿಸಿ ನಂತರ ತನ್ನ ಸ್ವಂತ ಹಣದಿಂದ 70 ಲಕ್ಷಕ್ಕೂ ಹೆಚ್ಚು ಸಮುದಾಯ ಭವನದ ಕೆಳಹಂತದ ಕೆಲಸ ಮುಗಿದಿದ್ದು ನಂತರ ಮೇಲ್ಛಾವಣಿ ಪ್ರಾರಂಭವಾಗಿ ಕುಟುಂಬದರಿಂದ ಈಗಾಗಲೇ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಸಮುದಾಯ ಭವನ ಕಟ್ಟಡಕ್ಕೆ ಕಾರ್ಯಕರ್ತರಾದ ಸಿದ್ದಲಿಂಗಯ್ಯ ಹೆಸರು ಇಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ವಾತಾವರಣ ಸೃಷ್ಟಿಯಾಗಿದ್ದು ಪಿಎನ್ ಕೃಷ್ಣಮೂರ್ತಿ ಅವರಿಗೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಹೊಸದೇನೂ ಅಲ್ಲ. ಅವರು ಕಳೆದ 20 ವರ್ಷಗಳಿಂದ ಕ್ಷೇತ್ರದ ಜನರ ನಾಡಿ ಮಿಡಿತ ಅರಿತಿತ್ತು. ಕೊರಟಗೆರೆ ಹಲವಾರು ಕಾರ್ಯಕ್ರಮಗಳು ಹಾಗೂ ದೊಡ್ಡ ಮಟ್ಟದ ದಸರಾ ಹಬ್ಬದ ಸಂದರ್ಭದಲ್ಲಿ ವರ್ಷದಿಂದ ವರ್ಷಕ್ಕೆ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮುಂದಿನ ದಿನಗಳಲ್ಲಿ ಜನರಲ್ ಆದ ನಾನು ಚುನಾವಣೆ ನಿಲ್ಲುವುದು ಶತಸಿದ್ಧ ಅಂತ ಹೇಳಿದ್ದಾರೆ. ಈ ದೇವಸ್ಥಾನಕ್ಕೆ ನೀವೀಗ ದೇವಸ್ಥಾನ ಕಟ್ಸ್ಕೊಟ್ಟಿದ್ದೀರಾ? ಅರಸಮ್ಮ ದೇವಿಯ ಇದು ನಮ್ಮ ಮನೆ ದೇವರು ಅರಸಮ್ಮ ದೇವಿ. ಈ ನಾವು ಭಾಳ ಚಿಕ್ಕ ಹುಡುಗರು ಅಂದರೆ ನಮಗೆ ಒಂದು 8 ವರ್ಷ 9 ವರ್ಷ ಹುಡುಗರಿಂದನೂ ನಮ್ಮ ತಾಯಿ ಚಿಕ್ಕದು 2-3 ಕಲ್ಲು ಇಟ್ಬಿಟ್ಟು ನಮ್ಮ ಜಮೀನಲ್ಲಿ ಪೂಜೆ ಮಾಡೋದು. ವರ್ಷಕ್ಕೆ ಒಂದ್ಸರಿ ನಾವು ಇಲ್ಲಿ ಒಂದ್ಸರಿ 2 ಸರಿ ಬಂದು ಮಾತೂರಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ತಂದೆ ತಾಯಿಗೆ ನಮ್ಮ ಕುಟುಂಬಕ್ಕೆ ಭಾಳ ಹೆಸರುವಾಸಿಯಾದಂಥ ದೇವರು. ಅದನ್ನ ಈ ಊರಿನ ಜನರು ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ನಾನು ಜಿಲ್ಲಾ ಪಂಚಾಯತಿ ಟೈಮಲ್ಲಿ ಸ್ವಲ್ಪ ಕಾಂಪೌಂಡ್ ಕೇಳಿದ್ರು, ಕಾಂಪೌಂಡ್ ಹಾಕ್ಸ್ಬಿಟ್ಟೆ. ಇವಾಗ ರೀಸೆಂಟಾಗಿ ಸ್ವಲ್ಪ ಇಲ್ಲಿನ ಜನ ಎಲ್ಲ ನಮ್ಮನ್ನು ಸಮುದಾಯ ಭವನ ಕಟ್ಕೊಡ್ಬೇಕು ಅಂದರು. ಆಯ್ತಪ್ಪ, ಸಮುದಾಯನ ಕಟ್ಕೊಡ್ತಾಯಿದ್ದೀವಿ. ಈಗ ಬೇರೆ ಜನ ಎಲ್ಲ ಕೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದು ಹೋಬಳಿಗೆ ಒಂದು 2 ಸಮುದಾಯವನ್ನ ಕಟ್ಟೋಣ, ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸನ ಮಾಡಬೇಕು ಅಂತೇಳಿ ಇದು ನಾನು 1 ವರ್ಷ 2 ವರ್ಷ ಆಯ್ತು ಪೂಜೆ ಮಾಡಿ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ದೇವರು ಅರಸಮ್ಮ ದೇವಿ ಲಾಸ್ಟ್ ವೀಕಲ್ಲಿ ನನಗೆ ರಾತ್ರಿ ಕನ್ಸಲ್ಲಿ ಸುಮ್ಮನೆ ಎಲ್ಲರೂ ಹೇಳಿದಾಗ ಕಥೆ ಹೇಳೋಕ್ಕಾಗಲ್ಲ. ಇನ್ನೊಂದು ಫ್ಲೋರ್ ಹಾಕ್ಕೊಟ್ಬಿಡಪ್ಪ, ಮಾಡಿದ್ದೀನಿ, ಇನ್ನೊಂದು ಫ್ಲೋರ್ ಹಾಕ್ಕೊಡಿ ಅಂತ ದೇವರು ಹೇಳಿದಾಗ ಆಯ್ತು ಇನ್ನೊಂದು ಫ್ಲೋರ್ ಕಟ್ಬಿಡಿ ನಮ್ಮ ತಂದೆ ತಾಯಿ ಹೆಸರಲ್ಲಿ. ಮತ್ತು ಈ ಊರಿನ ಹಿರಿಯ ಮುಖಂಡರು ಸಿದ್ದಲಿಂಗಪ್ಪ ಅಂತೇಳಿ ನಮ್ಮ ರಾಜಕಾರಣಕ್ಕೆ ಅವರೆಲ್ಲ ನಮ್ಮನ್ನು ಭಾಳ ಸಹಾಯ ಮಾಡಿದಂಥವ್ರು. ಸಿದ್ದಲಿಂಗಪ್ಪ ಅವ್ರ ಫ್ಯಾಮಿಲಿ ನಮ್ಮನ್ನು ಭಾಳ ಇದು ಮಾಡೋದು. ಆ್ಯಕ್ಚುಲಿ ಅವ್ರು ನಮಗೆ ನಾನು ಚುನಾವಣೆ ನಡೆದಂಥ ಸಮಯದಲ್ಲಿ ಹಗಲು ರಾತ್ರಿ ದುಡ್ದಂಥವ್ರು. ಅದಾದಮೇಲೆ ಅವರು ನನ್ನ ರಿಸಲ್ಟ್ ಬರೋಷ್ಟೊತ್ತಿಗೆ ಅವ್ರಿಗೆ ನಿಧಾನ ಆಗ್ಬಿಟ್ರು ಅವರು. ಅದರಿಂದ ಅವ್ರನ್ನೆಲ್ಲ ನಾವು ಸ್ಮರಿಸಬೇಕಾಗಿದೆ. ಫಸ್ಟ್ ಫ್ಲೋರ್ದು ನಮ್ಮ ತಂದೆ ತಾಯಿ ಹೆಸರಿಡ್ತೀನಿ, ಮೇಲ್ಗಡೆದು ಈ ಊರಿನ ಪ್ರಮುಖರು ಸಿದ್ದಲಿಂಗಪ್ಪ ಅವರ ಹೆಸರಿಟ್ಬಿಟ್ಟು ಅದನ್ನು ಈ ಸಮುದಾಯ ಭವನನ್ನು ಆದಷ್ಟು ಬೇಗ ಇದೆಲ್ಲ ನನ್ನ ಪ್ರಕಾರ ಇನ್ನು 2 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಮೋಲ್ಡು ಇನ್ನೊಂದು ತಿಂಗಳು, ಅದಾದಮೇಲೆ ಇನ್ವೆಂಟ ಎಲ್ಲ ಟೈಲ್ಸ್ ಎಲ್ಲ ಹಾಕಿ ಕಟ್ಕೊಡ್ತೀನಿ. ಅದೇ ರೀತಿ ನಮ್ಮ ಕೊರಟಗೆರೆ ಕ್ಷೇತ್ರದಲ್ಲಿ ಎಷ್ಟು 6 ಹೋಬಳಿ ಇದೆ. 6 ಹೋಬಳಿಲಿ ಪಂಚಾಯತ್ ಅಟ್ಲೀಸ್ಟ್ ಒಂದು ಹೋಬಳಿಗೆ 2 ಒಂದು ಸಮುದಾಯವನ್ನು ಕಟ್ಕೊಡೋಣ. ನಮ್ಮ ತಂದೆ ತಾಯಿ ಹೆಸರಲ್ಲಿ ಜನರು ಬಡವರು ಭಾಳ ಬಡವರಿದ್ದಾರೆ ಇಲ್ಲಿ.